ಸೊ ಇವಾಗ ಚಾಮರಾಜನಗರ ಬಂದೆ. ಇಲ್ಲಿ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇಲ್ಲಿ ದೇವರು ಒಂದು ಸತಿ ಕೈ ಮುಕ್ಕೊಂಡು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ತೆರಕನಂಬಿಗೆ ಹೋದಾಗ ಅಲ್ಲಿ ಫ್ರೆಂಡ್ಸ್ ಜಾಯ್ನ್ ಆಯ್ತಾರೆ. ಟ್ರಿಪ್ ಮೀಟರ್ ಸೆಟ್ ಮಾಡಿಲ್ಲ ರೀ, ಟ್ರಿಪ್ ಮೀಟರ್ ಸೆಟ್ ಮಾಡ್ಕೊಬಿಡೋಣ. ಟ್ರಿಪ್ ಡೀಟೇಲ್ಸ್, ಟ್ರಿಪ್ ಎ ರೀಸೆಟ್. ಎಸ್, ಸೊ ಇವಾಗ ರೀಸೆಟ್ ಆಗಿದೆ. A few moments later. ಇವಾಗ ತೆರಕನಂಬಿ ರೀಚ್ ಆದೆ. ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ದೀನಿ. ಹಂಗೆ ನಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ದೆ, ಅವರು ಬರ್ತಾ ಇದ್ದೀನಿ ಒಂದು 5 ಮಿನಿಟ್ಸ್ ಅಂತಂದರು. ಎಷ್ಟೇ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಒರೆಸಿ ನೀಟಾಗಿ ಇಟ್ಕೊಂಡು ಒಂದು ಸತಿ ರೋಡ್ಗಿಳಿಸಿದ್ಮೇಲೆ ಮುಗೀತು. ನೀನು ತೊಳೆದೇ ಇಲ್ಲ, ಒರೆಸೇ ಇಲ್ಲ ಅನ್ನೋ ಥರ ಫೀಲ್ ಕೊಟ್ಬಿಡುತ್ತೆ ಬೈಕ್ಗಳು. PPF ಹಾಕ್ಸಿದ್ದಕ್ಕೆ ಒಂದು ಸ್ವಲ್ಪನೂ ಸ್ಕ್ರ್ಯಾಚ್ ಆಗಿಲ್ಲ ಗುರು ಎಲ್ಲೂ, ಇಲ್ಲ ಅಂದಿರೆ ಅದೆಷ್ಟು ಸ್ಕ್ರ್ಯಾಚಸ್ ಆಗ್ತಿತ್ತು. ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಗೋದು. ತಿಂಡಿ ಮಾಡಿಲ್ಲ, ತಿಂಡಿ ಮಾಡಬೇಕು. ಇವಾಗ ಟೈಮು 7:40. ಹೋಟೆಲ್ಸ್ ಯಾವುದು ಜಾಸ್ತಿ ಓಪನ್ ಆಗಿಲ್ಲ ಇನ್ನೂ ಸರಿಯಾಗಿ. ಒಂದೊಂದು ಓಪನ್ ಆಗಿವೆ, ಬಟ್ ಮೆಜಾರಿಟಿ ಹೋಟೆಲ್ಗಳು ಸರಿಯಾಗಿ ಓಪನ್ ಆಗಿಲ್ಲ. ಮುಂದೆ ಗುಂಡ್ಪೇಟೆಲ್ಲಿ ಹೋಗಿ ತಿಂಡಿ ಮಾಡ್ಕೊಳ್ಳೋದಿಲ್ಲ. ಬಂದರು ಕಪ್ಪ ಇವಾಗ. ಬಂದರು ರೋಡ್ ರೈಡರ್. ಅಲೋ ಏನಾರ ಮಾಡ್ತೀರಿ ಇಷ್ಟೊತ್ತವ್ರಗ? 1 hour ಆಯ್ತಲ್ಲ ಗುರು ನಾನು ಬಂದು. ರೋಡ್ ಡ್ರೈವರ್ ಓಡ್ತಾರೆ ಗಾಡಿನ. 7 ಕಾಲಕ್ಕೆ ಬಂದದ್ದು 8 ಕಾಲು. ಇವಾಗ ನಾನು ನೋಡಿ 8:20. ಹಾಂ ಹೋಗೋದು ನಡ್ರಿ. ಪೆಟ್ರೋಲ್ ಹಾಕ್ಸಿದಾರಾ? ನಾನು ಹಾಕ್ಸಿಲ್ಲ, ಹಾಕ್ಸ್ಬೇಕು ಈಗ. ಬಾತು ಅಣ್ಣ ಯಾವುದೋ ಹೆಲ್ಮೆಟ್ ಎತ್ಕೊಂಡ್ಬಂದ್ಬಿಟ್ಟಿದ್ಯಾ? ತಗೊಂಡ? ನೀನೇ ತಗೊಂಡ ಹೆಲ್ಮೆಟು? ಹೆಲ್ಮೆಟ್ ನಂದು ನೆನೆ ತಗೊಂಡಿದ್ದು ನಡಿ. ಬಂಕ್ ಅದ ನಿನ್ ಮುಂದೆ, ಬಂಕು. ಏನಾರ ಮಾಡ್ತಿದ್ವಿ ಇಂಥವ್ರಿಗೆ. ಲೇಟ್ ಮಾಡ್ಕೊಂಡ ಇದ್ರೊಳಗೆ ಲೇಟ್. ಅವರು ಮಲಗಿದ್ದೆ ನಾವು 3 ಗಂಟೆ. ಅಷ್ಟೊತ್ತವ್ರಿಗೆ ಏನು ಮಾಡ್ತಿದ್ರಿ? ಅವ್ರು ಬಂದಿದ್ದೆ 1:30. ನಗರಕ್ಕೆ ಬಂದಿದ್ದ? ನಾನು ಬಂದಾಗಲೇ ನಾನೇ ಬಂದಿದ್ದೀನಿ ಬಂದ ಬೇಗ. ಅವ್ರು ಬಂದಿರೋ ಮನೆಗೆ 1:30ಗೆ. 3 ಗಂಟೆ. ಇದೊಂದು ಫೋನ್ ಬಂದಾಗ ನಾನು ಎತ್ತಿರೋದು. ಇಲ್ಲ ಅಂದ್ರೆ ಎತ್ತಿರ್ಲಿಲ್ಲ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಎತ್ತಿರ್ತಾರೆ ಅನ್ಬಿಟ್ಟು ನಾನು ಸುಮ್ಮನೆ ರೆಡಿ ಆಗ್ಬಿಟ್ಟು ಇನ್ನೇನು ಹೊರಡೋ ಟೈಮಲ್ಲಿ ಫೋನ್ ಮಾಡಿದ್ದು ನಾನು. ಹಾಂ, ಫುಲ್ ಟ್ಯಾಂಕ್. ಫೋನ್ ಪೇ. ಸಾಕು 1080 ರೂಪಾಯಿ. ಇವಾಗ ತಿಂಡಿ ಮುಗಿಸ್ಕೊಂಡು ಹೊರಡ್ಬೇಕು ಇವಾಗ. A few moments later. ಸೊ ಇವಾಗ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ತಿಂಡಿ ಮುಗಿಸ್ತು. ಬೈಕ್ಗಳಲ್ಲಿ ಪಾರ್ಕ್ ಆಗಿದೆ. ಇವಾಗ ಟೈಮ್ 9 ಗಂಟೆ ಆಗಿದೆ. ಗುಂಡ್ಲುಪೇಟೆಯಿಂದ ಊಟಿ 2.5 hours, 2.5 ಗಂಟೆ ಟೈಮ್ ಜರ್ನಿ ಇದೆ. 9ರಿಂದ 10, 10ರಿಂದ 11, 11:30, ಹೆಚ್ಚು ಕಡಿಮೆ 12 ಗಂಟೆ ಆಗುತ್ತೆ ಇಲ್ಲಿಂದ ರೀಚ್ ಆಗೋದು. ಆಯಿತಾ? ಏ ಬೈಕ್ ತೊಳಿಬೇಕು ತಾನೇ? ಅದಕ್ಕೆ ಬೆಳಿಗ್ಗೆ ಬೈಕ್ ತೊಳಿತೀನಿ ಅಂದ್ರೆ ಶೋಕಿ ಕಲ್ತು ಚೈನ್ ಲೋಬ್ ಎಲ್ಲ ಮಾಡ್ಕೊ ಬರ್ಬಾರ್ದ? ಚೈನ್
ಕ್ಲೀನ್ ಮಾಡ್ಬಿಟ್ಟು ಲೂಪ್ ಮಾಡಬೇಕು. ನೀನು ಕ್ಲೀನ್ ಮಾಡಿಲ್ಲ ಅಂತಂದ್ರೂ ವೇಸ್ಟು. ಹಾಂ, ಈ ಡೀಸೆಲ್ ಒಂದು 20 ರೂಪಾಯಿಗೆ ಡೀಸೆಲ್ ಬಂದು ಮಾಡಿದ್ರು ಆಯಿತು. ಇಲ್ಲ ಚೈನ್ ಲೂಪ್ ಜೊತೆಗೆ ಕ್ಲೀನರು ಬರ್ತದೆ. ಏನಾಗಲ್ಲ, ಸೌಂಡ್ಗೆ ಬರ್ತಾ ಇರುತ್ತಷ್ಟೆ, ಟೈಟ್ ಆಗಿಬಿಡುತ್ತಷ್ಟೆ. ಚೈನ್ ಅಂದರೆ ಈಗ ಮಣ್ಣಿರುತ್ತಲ್ಲ, ನೀವು ಹೊಡೆದ್ರು ಅದು ಅಲ್ಲಿ ಹೋಗಲ್ಲ ಒಳಗಡೆಗೆ. ಡಸ್ಟ್ ಇರುತ್ತೆ, ಡಸ್ಟ್ ಮೇಲೆ ಕೂತಿರುತ್ತಾ, ನಿಂಗೆ ಒಳಗಡೆ ಓವರಿಂಗ್ಸ್ ಒಳಗಡೆ ಎಲ್ಲ ಹೋಗಲ್ಲ. ಹ್ಞೂ, ಆನ್ ಆ್ಯಂಡ್ ಆಫು. ಇವಾಗ ಆನಲ್ಲಿದೆ. ಯಾವಾಗಲೂ ಆನಲ್ಲಿದ್ರೆ ಬ್ಯಾಟ್ರಿ ಎಲ್ಲಿ ಉಳಿತದೆ ಗುರು? ಹಾಂ, ನೀವೇನು ಹೇಳ್ರಪ್ಪ ಮ್ಯಾಪ್ ಇರೋರು, ಮ್ಯಾಪ್ ಹಾಕೋ ನಡಿ. ನಂಗೆ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಹೋಯ್ತಾ ಇರೋದು. ನಡಿ, ಬಂಡೀಪುರ ಎಂಟ್ರೆನ್ಸು, ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟು. ಓ, ಆನೆ ಅಲ್ಲಿ. ಹಾಂ, ಅದೇ ಅಲ್ಲಿ. ಎರಡು ಆನೆ, 3 ಚಿಕ್ಕದೊಂದು. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಓ, ಸಣ್ಣದು ಚಿಕ್ಕ ಪಾಪು. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್, ನೀಲಗಿರಿ ಡಿಸ್ಟಿಕ್ ಬೋರ್ಡ್. ಚೆಕ್ ಪೋಸ್ಟ್ ಅದೇ. ಇಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬಿಡವ, ಸುಮ್ಮನೆ ಸೈಕ್ ಮಾಡ್ತಾರೆ. ಜಿಂಕೆ. ಓ, ಏನು ಗುರು ಇಷ್ಟ ಅದ ಇಲ್ಲಿ? ಹಾಂ, ಅಲ್ಲೊಂದು ದೊಡ್ಡದು ನೋಡಲಿ. ಓ, ಇಲ್ಲಿವರೆಗೂ ಅದ. ಹಾಂ, ಇನ್ನೂ ಸಿಗೋದು. ಅದಕ್ಕೆ ನಾನು ಬೆಳಗ್ಗೆ ಬೇಗ ಬಂದಿದ್ದು. ಓ, ಇಲ್ಲಿವರೆಗೂ. ಹಾಂ, ಓ, ಏನು ಎಲ್ಲ ಇಲ್ಲೇ ಮಲ್ಗಿಲ್ಬಿಟ್ಟಿದ್ದಾವ ನೈಟಿಂದು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜಿಂಕೆ ಇದ್ದಾವ ಇಲ್ಲಿ. ಮಧುಮಲೈ ಫಾರೆಸ್ಟ್. ದಾರ ಕಳ್ಕೊಬಿಟ್ಟಿತ್ತು. ಹಾಂ, ಅದಕ್ಕೆ ತಗೊಂಡೇ ಬಿಟ್ಟನು ಹೊಸ್ತ. ಹಾಂ, ಊಟಿ ಮೈಸೂರು ರೋಡ್, ಊಟಿ ರೋಡ್, ಮಾಸಿನ ಗುಡಿ ಅಂತ. ಒಂದೊಂದು ಬೋರ್ಡ್ ಒಂದೊಂದು ಹೆಸ್ರು ಹಾಕವ್ರೆ. ಯಾಕೆ? ಪೆಟ್ರೋಲಾ? ಹಾಂ, ಎಷ್ಟಿದ್ದು? ಅಲ್ಲ, ಆ ಕಡೆ ಅದ ಪೆಟ್ರೋಲು, ಈ ಕಡೆ ಅದ. ರೇಂಜ್ ತೋರಿಸಲ್ಲ ಇದರಲ್ಲಿ.
ಹ್ಞೂ ನೋಡಿ ಹಾಕ್ಸ್ಕೊತೀನಿ ಅಂದ್ರೆ ಹಾಕ್ಸ್ಕೊಳ್ಳಿ. ನಯಾರಲ್ಲಿ ಕಮ್ಮಿ ಆಗೋದು ಒಟ್ಟಿನಲ್ಲಿ ನಯಾರಲ್ವೇ. ಮ್ಯಾಪ್ ನೋಡು, ಮುಂದೆ ಘಾಟ್ ಸೆಕ್ಷನ್ ಇರೋದು. ಹಾಂ ಅಲ್ಲೋಡಲಿ ಮೋಡ ಅದೆಲ್ಲ. ಎಷ್ಟು ಈಟದ ರೋಡ್ ಇದ್ದ ಅಲ್ಲಿಗೆಲ್ಲ. ವ್ಯೂ ಸಾಕತ್ತಾಗತ್ತೆ ಇಲ್ಲಿ ವ್ಯೂ. ಹಾಂ ಜಿಂಕೆಗಳಿಗಿಂತ ಹಂಸಗಳೇ ಜಾಸ್ತಿ ಅದಲ್ಲ ಗುರು. ರೋಡ್ ನೋಡಿಲ್ಲ ಸಾಕತ್ತಾಗತ್ತೆ. ಅಲ್ಲಿ ಕಿರಣ One hour later. ಇವಾಗ ಊಟಿ ರೀಚ್ ಆಗಿದ್ದೀವಿ. ಊಟಿಲಿ ವಿಸಿಟ್ ಮಾಡಬೇಕಾಗಿರೋ ಫಸ್ಟ್ ಪ್ಲೇಸು ಪೈನ್ ಫಾರೆಸ್ಟ್ ಅಂತ. ಸೊ ಇನ್ನೇನು ಪೈನ್ ಫಾರೆಸ್ಟ್ ಹತ್ರ ಬಂದ್ವಿ. ಇದು ಪೈನ್ ಫಾರೆಸ್ಟ್ ಅನ್ಸುತ್ತೆ. ಇದು ಈ ವೀಕೆಂಡಲ್ಲಿ ಬಂದರೆ ಇದೇ ಗೋಳು ನೋಡು, ಎಷ್ಟು ಜನ. ಪಾರ್ಕಿಂಗು ಸಿಗಲ್ಲ. ಏನಿಲ್ಲ ಏನಿಲ್ಲ ಟಿಕೆಟ್ ತಗೋಬೇಕಾ? ಎಲ್ಲಿ ಅವರು? ಎಷ್ಟು ಟಿಕೆಟು? ಅಡಲ್ಟ್ 40. ಇವಾಗ ಪೈನ್ ಫಾರೆಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವುದೋ ನೆಕ್ಸ್ಟ್ ಪ್ಲೇಸು 9th ಮೈಲ್ ಶೂಟಿಂಗ್ ಸ್ಪಾಟ್. ಎಷ್ಟು ಕಿಲೋಮೀಟ್ರ್ ಇದ್ದು ತೋರಿಸ್ತಾ ಇಲ್ವಾ? ನೆಕ್ಸ್ಟು ನೆಟ್ವರ್ಕ್ ಸಿಕ್ಕಿದಾಗ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಬಿಡಪ್ಪ. ಬಂದ್ವಿ ಸೆಕೆಂಡ್ ಪ್ಲೇಸ್ಗೆ, ಶೂಟಿಂಗ್ ಸ್ಪಾಟ್. ಏನು ಗುರು ಇಷ್ಟು ಜನ ಅವ್ರೆ, ಎಲ್ಲ ಫೈಲ್ ಪಾರ್ಕಿಂಗ್ ಮಾಡೋದು. ಇಲ್ಲೇ ಇತ್ತಲ್ಲ ಗುರು, ಇಲ್ಲೇ ಇತ್ತಲ್ಲ ಕಿರಣ, ಇಲ್ಲೇ ಹಾಕು. ಇಲ್ಲೇ ರಿವರ್ಸ್ ಹಾಕ್ಬೇಕು. 180 ಇಲ್ಲ 160 ಎಷ್ಟೋ ಬರ್ತದೆ. ಇಲ್ಲ 160. ಯಾವ ಟಾಪ್ ಎಂಡ ಅದ್ರಲ್ಲಿ ಬರೋದೇ 2 ವೇರಿಯಂಟು. ಕಡಿಮೆ ಸಿಗ್ತದೆ.
ಇದೆ 19th ಮೈಲ್. ಯಾವ್ದಿದು 19th ಮೈಲಾ? 9th ಮೈಲಾ? 9th ಮೈಲ್ ಶೂಟಿಂಗ್ ಸ್ಪಾಟ್. ಇವತ್ತು ಕಳ್ಳ ಇವತ್ತು ಮಳ್ಳ. ಇವಾಗ ಸೆಕೆಂಡ್ ಪ್ಲೇಸ್ ಮುಗೀತು. ಶೂಟಿಂಗ್ ಸ್ಪಾಟ್ ಅಂತ ಸೆಕೆಂಡ್ ಪ್ಲೇಸ್ ಇತ್ತು, ಇದನ್ನು ನೋಡಾಯಿತು. ಇವಾಗ ನೆಕ್ಸ್ಟು ಥರ್ಡ್ ಪ್ಲೇಸ್ಗೆ ಹೋಗ್ಬೇಕು. ಸರಿ ಆಯ್ತಾ? ಹೆಲ್ಮೆಟ್ ಇಸ್ಕೋ. ಯಾರ ತೋರ ಬೆರಳ ನಂಬಿ ಬಂದೆ. ಅದು ಬ್ಯಾಟ್ರಿ ವೀಕ್ ಆಗಿದೆ. ನಿಲ್ಲಿಸಿದಾಗ ಚಾರ್ಜ್ ಹಾಕ್ಬಾರ್ದು, ಅದಕ್ಕೆ ರನ್ನಿಂಗ್ ಎಲ್ಲ ಇದ್ದಾಗ ಚಾರ್ಜ್ ಹಾಕೋ. ಅದು ನಿನ್ನಂಗೆ ಆಡುತ್ತೆ ನೋಡಪ್ಪ. ಯಾವ್ದು ಗುರು ಇದು ಪ್ಲೇಸು? ಇದು ಇದಾ 9th ಮೈಲ್ ಶೂಟಿಂಗ್ ಸ್ಪಾಟ್. ಶೂಟಿಂಗ್ ಸ್ಪಾಟು ಸೆಕೆಂಡ್ ಪ್ಲೇಸ್ ಅಲ್ವಾ ಇದು? ಪ್ಲೇಸ್ ಹೇಳ್ತೀನಿ. ಹಾಂ, ಥರ್ಡ್ ಪ್ಲೇಸ್ ಇದು. ಫಸ್ಟು ಇದು ಯಾವುದು ಫಸ್ಟು? ಅಲ್ಲಿ ಇದು ವ್ಯೂ ಪಾಯಿಂಟ್. ಅದು ಪ್ಲೇಸ್ ಅಲ್ಲ, ಅದು ಹಾಂ ಮೇನ್ ಪ್ಲೇಸು. ನಾವು ಮಾರ್ಕ್ ಮಾಡಿದ ಪ್ಲೇಸ್ಗಳು ಹೇಳು. ಇದು ಸೆಕೆಂಡ್ ಪ್ಲೇಸು. ಫಸ್ಟ್ ಪ್ಲೇಸು ಪೈನ್ ಫಾರೆಸ್ಟ್ ಲೇಕ್ ಆಯಿತು. ಇವಾಗ ಸೆಕೆಂಡ್ ಪ್ಲೇಸು 9th ಮೈಲ್ ಶೂಟಿಂಗ್ ಸ್ಪಾಟ್. ಇವಾಗ ಥರ್ಡ್ ಪ್ಲೇಸು ಪ್ಯಾಕ್ರಾ ಪ್ಯಾಕ್ರಾ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಅಲ್ವಾ ಹಾಕಿದ್ದು? ಓ ಹೆವಿ ಚಳಿ ಹೊಡಿತದೆ ಈಗ, ಹೆವಿ ಕೋಲ್ಡು. ನೆಟ್ವರ್ಕ್ ಸಿಗ್ತಿದ್ದ? ಸಿಗ್ತಾ ಇಲ್ವಾ ನೆಟ್ವರ್ಕು? ಹಾಂ. ಓ ಇದು ಸೇಮ್ ಒಂಥರ ಸಕಲೇಶ್ಪುರ ವೈಬ್ ಕೊಡ್ತಾ ಇದೆ ಇದು, ಈ ಪ್ಲೇಸು ಇತ್ತು, ಈ ರೋಡು. ಓ ಏನು ಗುರು ಇಷ್ಟು ಕೋಲ್ಡು. ಊಟಿ. ನೀನು ಮುಂಚೆ ಬಂದಿದ್ದೆ ಊಟಿಗೆ? ಬಂದಿಲ್ಲ ಒಂದು ಸತಿನೂ. ನಾನು ಇದೆ ಫಸ್ಟು. ಡ್ಯಾಮ್ ಬಂತು. ಇದೇ ಪಾಯ್ಕ್ರಾ ಡ್ಯಾಮಾ? ಪ್ಯಾಕ್ರಾನ? ವಿಡಿಯೋ ಮಾಡು. ಇನ್ನೇನು ಫೋಟೋ ತೆಗ್ದೆಯಾ? ಪ್ಯಾಕ್ರಾ ವಾಟರ್ ಫಾಲ್ಸು ಇಲ್ಲಿ ತೋರಿಸ್ತಾ ಇದ್ದ, ಬಟ್ ಯಾವ ಕಡೆಗೆ ವಾಟರ್ ಫಾಲ್ಸ್? ಯಾವ ಕಡೆಗೆ? ಎಲ್ಲಿಲ್ಲ? ನಡ್ಕೊ ಹೋಗ್ಬೇಕಂತೆ. ಪಾರ್ಕಿಂಗ್ ಹಾಕ್ಬಿಟ್ಟು ನಡ್ಕೊ ಹೋಗ್ಬೇಕಂತೆ. ನೋಡು ಗುರು ಎಷ್ಟು ಮೀಟ್ರ್ ತೋರಿಸ್ತಿದ್ದು. ಯಾವ ಕಡೆಗೆ ಜಾಗ ನೋಡಿ ಹೆಂಗದೆ ಗುರು. ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಈ ಕಡೆ ಹೋಗ್ಬೇಕಂತೆ ನಡ್ಕೊಂಡು. ಓಹೋ ಇಲ್ಲೋಡಿಲಿ. ಇಲ್ಲೂ ಟಿಕೆಟ್ ತಗೋಬೇಕಾ? ಎಲ್ಲ ತಗೋ ಟಿಕೆಟ್. ಅದೆಲ್ಲ 40 ರೂಪಾಯಿ ಹೊಡ್ತಾ ಏನೋ ಅಂತ.
ಇವಾಗ ಪಯಕ್ರ ವಾಟರ್ ಫಾಲ್ಸ್ ಎಲ್ಲ ನೋಡಿದ್ವಿ, ಮುಗೀತು. ಇಲ್ಲೂ ಕೂಡ 40 ರೂಪೀಸ್ ಟಿಕೆಟ್ ಪ್ರೈಸ್ ಇತ್ತು. ಇವಾಗ 4th ಪ್ಲೇಸು ಬಟಾನಿಕಲ್ ಗಾರ್ಡನ್ಗೆ ಹೋಗಬೇಕು. ಇವಾಗ ಇನ್ನೇನು ಬಂದು ಬಟಾನಿಕಲ್ ಗಾರ್ಡನ್ ಹತ್ರ ಇದೆ ಬಟಾನಿಕಲ್ ಗಾರ್ಡನ್ ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಪರ್ ಹೆಡ್ಗೆ 100 ರೂಪೀಸ್ ಇದೆ. ಇಲ್ಲಿ ಬಾ, ಇಲ್ಲಿ ಪಾವನ. ಪಿರಂಗಿ ನೋಡು, ಹೆವಿ ದೊಡ್ಡದಾಗಿದೆ ಗುರು ಬಟಾನಿಕಲ್ ಗಾರ್ಡನ್. ಎಲ್ಲನೂ ಕವರ್ ಮಾಡ್ತೀನಿ ಅಂತಂದರೆ 1 ಅವರ್ ಮೇಲೇ ಬೇಕು ಟೈಮ್ ಇಲ್ಲಿ. ಪಯಕ್ರ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಮಳೆ ಬಂತು. ಬಟ್ ಅಲ್ಲಿ ನಂದು ಕ್ಯಾಮ್ರಾ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬಟಾನಿಕಲ್ ಗಾರ್ಡನ್ನು ಕೂಡ ಮುಗೀತು. ಸೊ ಡೇ 1ಗೆ ಇಷ್ಟೇ ಪ್ಲೇಸಸ್ನ ಮಾರ್ಕ್ ಮಾಡ್ಕೊಂಡಿದ್ದು. ಇವಾಗ ಹೆಂಗೂ ಟೈಮ್ ಆಗಿದೆ. ಇವಾಗ ಒಂದು ಹೋಮ್ ಸ್ಟೇ ಹುಡುಕ್ಬಿಟ್ಟು ಸ್ಟೇ ಆಗಬೇಕು. ಹೋಗಿ ಒಂದು ಲೋ ಬಜೆಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಸರ್ಚ್ ಮಾಡಿ ಅಲ್ಲೋಗಿ ಸ್ಟೇ ಆಗಿ ನೈಟ್ ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ಬೆಳಗ್ಗೆ 6-6:30 ಎದ್ದು ಡೇ 2ಅಲ್ಲಿ ಫಸ್ಟ್ ಪ್ಲೇಸು ದೊಡ್ಡ ಬೆಟ್ಟ ಪೀಕ್ ಅಂತ ಇದೆ, ಅಲ್ಲಿಗೆ ಹೋಗಬೇಕು. ನೋಡೋಣ. ಈವ್ನಿಂಗ್ ಆಗ್ತಾ ಹೆವಿ ಚಳಿ ಹೊಡಿತಾ ಇದೆ.